ಜೇಬಿನಲ್ಲಿ ಫೋನ್ ಇಲ್ಲ, ಜೇಬಿನಲ್ಲಿ ಹೆಚ್ಚು ಹಣ ಇಲ್ಲ, ಮನೆಯಲ್ಲಿ ಎಸಿಗಳಿಲ್ಲ. ಆದರೂ ಆ ತಲೆಮಾರು ನಮ್ಮಿಗಿಂತ 100 ವರ್ಷಗಳು ಹೆಚ್ಚು ಸಂತೋಷವಾಗಿ, ಆರೋಗ್ಯವಾಗಿ ಹೇಗೆ ಬದುಕಿತು? ಅವರ ರಹಸ್ಯ ಏನು? ಈ ತಲೆಮಾರು ಹೋಗಿಬಿಟ್ರೆ ಮತ್ತೆ ನಮಗೆ ಪ್ರೀತಿಯನ್ನು ಹಂಚುವ ಕೈಗಳು, ಕಥೆಗಳು ಹೇಳುವ ಧ್ವನಿಗಳು ಇರಲಾರವು. ನಾವೇನು ಕಳ್ಕೊಳ್ತಿದ್ದೇವೆ ಗೊತ್ತಾ ಸ್ನೇಹಿತರೆ? ಗಮನಿಸಿದ್ದೀರಾ? ನಮ್ಮ ಕಣ್ಣು ಮುಂದೆ ಒಂದು ಯುಗ ಮುಗಿದು ಹೋಗುತ್ತಿದೆ. ನಮಗೆ ಜನ್ಮ ನೀಡಿ ಜೀವನವನ್ನು ಕಲಿಸಿದ ಒಂದು ಮಹಾನ್ ತಲೆಮಾರು ಒಂದೊಂದಾಗಿ ನಮಗೆ ಶಾಶ್ವತ ವಿದಾಯ ಹೇಳುತ್ತಾ ಅಂತರ್ಧಾನವಾಗುತ್ತಿದೆ. ಅವರ ಜೊತೆ ಆ ಆತ್ಮೀಯತೆಗಳು, ಆ ಮೌಲ್ಯಗಳು ಕೂಡ ಹೋಗುತ್ತಿವೆಯೇನೋ ಅನ್ನಿಸುತ್ತದೆ. ಅಸಲಿಗೆ ಏಕೆ ಅಷ್ಟು ಮಹಾನ ತಲೆಮಾರು? ಒಮ್ಮೆ ಹಿಂದಕ್ಕೆ ತಿರುಗಿ ನೋಡೋಣ. ಅದು ಅನ್ನ ತಿನ್ನುವ ಮೊದಲು ಪಕ್ಕದವರ ಹಸಿವನ್ನು ಗುರುತಿಸಿದ ತಲೆಮಾರು. ಮನೆ ಸಣ್ಣದಾಗಿದ್ರೂ ಮನುಷ್ಯರ ನಡುವಿನ ಪ್ರೀತಿ ಮಾತ್ರ ವಿಶಾಲವಾಗಿತ್ತು. ಅವರು ಎಂದಿಗೂ ನಾನು ಎಂದಿಲ್ಲ, ನಾವು ಎಂದೇ ಬದುಕಿದರು. ಉಮ್ಮಡಿ ಕುಟುಂಬಗಳಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಂಡರು. ಆಸ್ತಿಗಿಂತ ಆತ್ಮೀಯತೆಗಳಿಗೆ, ಅನುರಾಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ ತಲೆಮಾರು ಅದು. ಅವರಿಗೆ ದೊಡ್ಡ ದೊಡ್ಡ ಡಿಗ್ರಿಗಳಿರಲಿಕ್ಕಿಲ್ಲ, ಆದರೆ ಜೀವನ ಎಂಬ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ ತಲೆಮಾರು ಅದು. ಗಡಿಯಾರ ಇಲ್ಲದಿದ್ದರೂ ಸೂರ್ಯನನ್ನು ನೋಡಿ ಸಮಯ ಹೇಳುತ್ತಿದ್ದರು. ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ಬಾಯಿಲೆಕ್ಕದಲ್ಲೇ ಜೀವನವನ್ನು ಗೆದ್ದ ಮೇಧಾವಿಗಳು ಅವರು.